ಏನಾಯ್ತಣ್ಣ? ಅದಕ್ಕೆ ಹೇಳಿದ್ದು ಈ ಮನೆಯವ್ರು ಯಾರು ಸರಿ ಇಲ್ಲ ಅಂತ. ನನ್ನ ಮಾತು ಯಾರು ಕೇಳ್ತಾರೆ ನಮ್ಮನೇಲಿ? ಆಯ್ತು, ನೀನ್ ಇವಾಗ ಬಾರಣ್ಣ. ನೀನೊಬ್ಬ ಮುನಿಸ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಏನ್ ಪ್ರಯೋಜನ ಹೇಳು? ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸುಮ್ನಿರ್ತೀರಾ ನೀವು? ಮಗಳನ್ನ ಅವನ್ಗೆ ಮದ್ವೆ ಮಾಡ್ಕೊಡೋದಕ್ಕೆ ನೀವೇನಾದ್ರು ಹಣ ತಗೊಂಡಿದ್ದೀರಾ? ಯಾಕ್ರಿ ಇಷ್ಟ ಹಠ ಮಾಡ್ತಾ ಇದ್ದೀರಾ ನೀವು? ಎಲ್ಲೋ ಆ ರಾಜೇಶನ ಹತ್ರ ದುಡ್ಡು ಇಸ್ಕೊಂಡಿರ್ಬೇಕು, ಅದನ್ನೆಲ್ಲ ವಾಪಸ್ ಕೊಡ್ಬೇಕಲ್ಲ, ಅದೇ ಇವನ್ ಸಂಕಟ. ಅದಕ್ಕೆ ಇಷ್ಟೊಂದು ಹಾರಾಡ್ತಿರೋದು. ಏಯ್ ರತ್ನ, ಬಾಯಿ ಬಂದಂಗೆ ಹರಡ್ತಾ ಇದ್ದೀರಾ ಅಷ್ಟೇನೆ. ನಿಮ್ಗಳ ಹತ್ರ ಏನ್ ಮಾತು? ನಂದು ಮೊದಲೇ ತಾಲೂಕು ಆಫೀಸ್. ಸ್ವಾಮಿ ಯಜಮಾನ್ರೆ, ಇದು ಅನ್ಯಾಯ ತಾನೆ? ನೀವು ಶ್ರೀಮಂತರನ್ನೋ ಕಾರಣಕ್ಕೆ ನಮ್ಮಂತ ಬಡವರನ್ನ ಆಟ ಆಡ್ತೀರಲ್ರಿ. ಬಡವ್ರ ಮನೆ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟು ನಮ್ಮನ್ನ ನಿಮ್ ಇಷ್ಟದಂಗೆ ಕುಣಿಸ್ತೀರಲ್ರಿ. ನಾಚಿಕೆ ಆಗಲ್ಲ ನಿಮ್ಗೆ? ಇನ್ನು ಒಂದು ಮಾತಾಡಿದ್ರೆ ಇನ್ನು ಮುಂದೆ ಮಾತಾಡಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನಮ್ಮ ಅಪ್ಪನ ಮುಂದೆನೆ ಮಾತಾಡ್ತೀಯಾ? ಹೋಗಾಚೆ. ನಮ್ದು ಮೊದಲೇ ತಾಲೂಕು ಗೊತ್ತಲ್ಲ. ಕಾವೇರಮ್ಮನವ್ರೆ, ನಮ್ಮಣ್ಣ ಯಾವಾಗ್ಲೂ ಹೀಗೆ. ಅವನ್ನ ಬಿಟ್ಟಾಕಿ. ಸಂಬಂಧ ಬೆಳೆಸಿರೋರು ನಾವು. ನಿಮ್ ನಿಶ್ಚಯನ್ ಬದಲಾಯಿಸ್ಬೇಡಿ. ಮದ್ವೆಗೆ ನಮ್ಮ ಅತ್ತಿಗೆ ಬರ್ದಿದ್ರು ಪರವಾಗಿಲ್ಲ, ನಾವು ಮದ್ವೆ ಮುಗಿಸ್ಕೊಳ್ಳೋಣ. ನಾನಿನ್ ಬರ್ತೀನಿ. ಬಾರೆ ಭಾರತಿ. ಭಾರತಿ, ನಮ್ಮ ಪ್ರೀತಿಗೆ ದಾರಿ ಕಾಣ್ತಿಲ್ಲ. ನಾ ಬರೋ ದಾರಿಲಿ ನೀ ಸಿಗ್ತಿಲ್ಲ. ನಾ ಕಟ್ಟಿದ ತಾಳಿಗೆ ಬೆಲೆ ಸಿಗ್ಲಿಲ್ಲ. ಮದ್ವೆ ಆಯ್ತು, ಆದ್ರೆ ನಾವಿಬ್ರು ಗಂಡ ಹೆಂಡ್ತಿರಾಗ್ಲಿಲ್ಲ. ನನ್ನ ಭಾವನೆಗೆ ಅರ್ಥನೇ ಸಿಗ್ಲಿಲ್ಲ. ಅರ್ಥ ಕೊಡೋಕೆ ನಾವೇ ತಯಾರಾಗಿರ್ಲಿಲ್ಲ. ನಾವಿಬ್ರು ಒಂದಾಗೋ ಗಳಿಗೆ ಬರಲೇ ಇಲ್ಲ. ಒಂದಾಗ್ಬೇಕು ಅಂತ ನಮ್ಮ ಹಣೆಲೇ ಬರ್ದಿಲ್ಲ.
ಮನೆಯವ್ರ ಬಗ್ಗೆ ನನಗೆ ಮುಂಚೆಯಿಂದನೂ ಒಳ್ಳೆ ಅಭಿಪ್ರಾಯ ಇಲ್ಲ. ಮನೆ ಯಜಮಾನ ತಿಕ್ಲಾದ್ರೆ ಮನೇಲಿರೋರೆಲ್ಲ ಪೆಕ್ರುಗಳಾಗ್ತಾರಂತೆ. ಶರತ್, ಜಯ ನನ್ನ ಫ್ರೆಂಡು, ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಆದ್ರೆ ರಾಮಪ್ಪನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಮ್ಮ. ದೊಡ್ಡ ತಲೆ ಹರಟೆ ಅವನು. ಬಂದವ್ರ ಹತ್ರ ಎಲ್ಲ ದುಡ್ಡು ಹೊಡೆಯೋದಕ್ಕೋಸ್ಕರ ಬಾಯಿ ಬಿಟ್ಕೊಂಡು ನಿಂತಿರ್ತಾನೆ ಆ ತಾಲೂಕ್ ಆಫೀಸ್ ಮುಂದೆ. ಊರವರೆಲ್ಲ ಉಗಿತಾರೆ ಅವನಿಗೆ. ಅಂತೊಂದು ಸಂಬಂಧ ನನಗೆ ಬೇಕಾಪಜಿ. ಛತ್ರದಲ್ಲಿ ದಾರಿ ಎರೆದು ಕೊಡ್ತಾನೆ. ಆಗ ನಮ್ಮ ಭರತಣ್ಣ ಅವನ ಕಾಲಿ ನಮಸ್ಕಾರ ಮಾಡ್ತಾನೆ. ಅದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಾನು ಅವತ್ತು ಛತ್ರದಿಂದ ಹೊರಗಡೆ ನಿಂತಿರ್ತೀನಿ. ಬೀಗರನ್ನ ನಾವು ಯಾವತ್ತೋ ಒಂದಿನ ನೋಡ್ತೀವಿ, ಸೊಸೆನ ಪ್ರತಿದಿನ ನೋಡ್ತೀವಿ. ನನಗೆ ಸೊಸೆ ಮುಖ್ಯ, ಬೀಗ್ರಲ್ಲ. ಆದ್ರೂ ನಾವು ಸಂಬಂಧ ಬೆಳೆಸೋ ಮನೆಗೆ ಒಂದು ಸ್ಟ್ಯಾಂಡರ್ಡ್ ಬೇಡವಾ ಅಪ್ಪಾಜಿ? ಆ ರಾಮಪ್ಪ ನಿಮ್ಮ ಮುಂದೆ ನಿಂತ್ಕೊಂಡು ಜೋರು ಹೊಡಿತಾನೆ. ಅವನು ನೀವು ಒಂದೇನಪ್ಪಾಜಿ? ಸರಿ ಬಿಡಿ, ನಾನು ಆಡೋ ಮಾತಿಗೆ ಈ ಮನೇಲಿ ಬೆಲೆ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ನನ್ನ ಅಭಿಪ್ರಾಯನ ನೀವು ಕೇಳಲೂ ಇಲ್ಲ. ನಾನ್ಯಾಕೆ ಮಾತಾಡಬೇಕು? ಬಹುಶಃ ಮನೋಜನಿಗೆ ಆ ಸಂಬಂಧ ಓಕೆ ಆಗಿರುತ್ತೆ ಅನ್ಸುತ್ತೆ. ಎಲ್ಲ ಮಾತಕ್ಕೂ ಮನೋಜನ್ ಹೇಳಿಬಿಡ ಶರತ್. ಈ ನಿರ್ಧಾರನ ಮನೋಜಲ್ಲ ತಗೊಂಡಿರೋದು. ನಾನು ನಿಮ್ಮಪ್ಪ ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರೋ ತೀರ್ಮಾನ. ನನ್ನ ತೀರ್ಮಾನ ಬದಲಾಗಿದೆ ಕಾವೇರಿ. ಈ ಮದುವೆ ಬೇಡ, ನಮ್ಗವ್ರ ಸಂಬಂಧ ಬೇಡ. ಮೊದಲನೇ ಸಲ ತಗೊಂಡ ತೀರ್ಮಾನ ತಪ್ಪಾಗಿದೆ ಅಂತ ಗೊತ್ತಾದ್ಮೇಲೆ ಎರಡನೇ ಸಲ ತೀರ್ಮಾನನ ಸರಿಯಾಗಿ ತಗೊಂಡಿದ್ದೀವಿ. ಹೇಳ್ಬಿಡೋರಿಗೆ ಈ ಮದುವೆ ಮಾತುಕತೆ ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ. ನಮ್ದು ಮೊದ್ಲೇ ತಾಲೂಕ್ ಆಫೀಸ್ ಗೊತ್ತಲ್ಲ. ಆಗಲ್ಲ ಕಣೆ, ಆಗಲ್ಲ. ಮೊದಲು ನನ್ನ ಮಗಳ ಮದುವೆ ಆಗ್ಬೇಕಷ್ಟೇ. ಒಡ ಹುಟ್ಟಿದ ತಂಗಿ ನಾನು. ನನ್ನ ಮಗಳ ಮದ್ವೆನ ನೀನ್ ನಿಂತು ಮಾಡ್ಬೇಕು. ಆಗ್ತಿರೋ ಮದ್ವೆಗೆ ಅಡ್ಡಗಲ್ ಹಾಕ್ಬೇಡ ಅಣ್ಣ. ನಿಂದಮ್ಮಯ್ಯ ಅಂತೀನಿ. ಹೊಡ್ಕೋಬೇಡ, ಹೊಡ್ಕೋಬೇಡ. ನಿನ್ನ ಮಗಳಿಗೆ ಇನ್ನೂ ಟೈಮ್ ಇದೆ. ಆದ್ರೆ ನನ್ನ ಮಗಳು ಈಗಾಗ್ಲೇ ಮದ್ವೆ ಮುರ್ಕೊಂಡು ನಿಂತಿದ್ದಾಳೆ. ಒಂದ್ಸಲ ನಿಂತೋದ್ರೆ ಮತ್ತೆ ಕೂಡ್ ಬರೋದ್ ಕಷ್ಟ. ದೊಡ್ಡ ಮನ್ಸು ಮಾಡಿ ಒಪ್ಕೊಂಡಿದ್ದಾರೆ ಗಂಡಿನ ಕಡೆಯೋರು. ನಿನ್ ಮಗಳಿಗೆ ಇನ್ನೂ ಸಮಯ ಇದೆ, ಅರ್ಥ ಮಾಡ್ಕೊಳ್ಳ. ಅದೇ ರಾಗ, ಅದೇ ಹಾಡು. ನೋಡಮ್ಮ, ಹಣೆಯಲ್ಲಿ ಬರ್ದಿದ್ರೆ ಹಾಗೆ ಆಗತ್ತೆ. ಅದೇನು 15ನೇ ತಾರೀಕಿಗೆ ಆಗ್ಬೇಕು ಅಂತೇನೋ ರೂಲ್ಸಾ? ನಿನಗಿಂತ ಮುಂಚೆ ನಾನು ನನ್ನ ಅಳಿಯಂದ್ರಿಗೆ ಭಾಷೆ ಕೊಟ್ಟಿದ್ದೀನಿ. ನನ್ನ ಮಾತು ಉಳಿಸ್ಕೊಳ್ಳೋದು ಬೇಡವಾ? ಅಲ್ಲ ರೀ, 15ಕ್ಕಾಗಲ್ಲ ಅಂತ ನಾನು ಅಳಿಯಂದ್ರಿಗೆ ಹೇಳಿದ್ದೀನಲ್ಲ. ಏಯ್, ನೀನ್ ಮತ್ತೆ ಮಾತಾಡಬೇಡ. ಇದು ನಂದು ಅವಳದು ಮಾತುಕತೆ. ನಿನ್ಗಿಲ್ಲೇನ್ ಕೆಲಸ? ಒಳಗಡೆ ನಡಿ, ಒಳಗಡೆ. ಬೀಗರು ಸೂಕ್ಷ್ಮದವರು, ಬೇಜಾರಾಗ್ಬಿಡ್ತಾರೆ, ಬೇಡ ಅಂದ್ಬಿಡ್ತಾರೆ. ನೋಡು, ನಿನ್ ಮಗಳ ಮದ್ವೆಗೆ ನಾನಿರ್ತೀನಿ. ಎಲ್ಲ ಸಾಂಗವಾಗಿ ಮಾಡೋಣ. ನನ್ ಮಾತು ಕೇಳೋಣ. ಬೇಕಾದ್ರೆ ನಿನ್ ಕಾಲ್ ಹಿಡ್ಕೋತೀನಿ. ಹುಟ್ಟಿದ್ದಕ್ಕೆ ಇದೊಂದು ಉಪಕಾರ ಮಾಡು. ನಿನ್ನ ಆಶೀರ್ವಾದ ಅನ್ಕೋತೇನೆ. ಕಾಲ್ ಬಿಡೆ, ಬಿಡೆ ಕಾಲು.
ಎಲ್ರ ಮುಂದೆ ಅವತಾರ ಆಡಬೇಡ. ಎಲ್ಲ ಅಮ್ಮನ ಬುದ್ಧಿ ಬಟ್ಟಿ ಇಳಿಸ್ಕೊಂಡ್ ಬಂದಿದ್ಯಾ. ಯಾವತ್ತು ನಿಂದು ಓವರ್ ಆಕ್ಟಿಂಗ್. ಬಿಡೆ ಕಾಲು. ನೀನು ಮನೆಗೆ ಬಂದಾಗ್ಲೇ ಅಂದ್ಕೊಂಡೆ ಏನೋ ತಂದಿಡ್ತೀಯಾ ಅಂತ. ಈಗ ತಂದೆ ಬಿಟ್ಟಿಯಲ್ಲ. ನೋಡ್ರತ್ನ, ನಮ್ಮದು ಮೊದಲೇ ತಾಲೂಕು ಆಫೀಸು. 108 ಪರದಾಟಗಳಿರ್ತಾ ಇರ್ತಾವೆ ನಮಗೆ. ನೋಡೆ, ಊಟ ಮಾಡು, ಹಾಸಿಗೆ ಇದೆ, ಹಾಸ್ಕೊಂಡು ಮಲ್ಕೊಳ್ಳಿ ತಾಯಿ ಮಗಳು ಇಬ್ರು. ನಿಮಗೆ ಈ ಮನೆಯಲ್ಲಿ ಅಷ್ಟೇ ಅವಕಾಶ. ಅದು ಬಿಟ್ಟು ಭಾರತಿಗೆ ಮದುವೆ ಮಾಡಬೇಡ, ನನ್ನ ಮಗಳಿಗೆ ಮದುವೆ ಮಾಡು ಅಂತ ಏನಾದ್ರೂ ತಲೆ ಹರಟೆ ಮಾತಾಡಿದ್ರೆ ಕತ್ತಿಡ್ದು ಹೊರಗೆ ತಪ್ತೀನಿ ಅಷ್ಟೇ. ರೀ, ಅಣ್ಣ ತಂಗಿರಾಡೋ ಮಾತೇನ್ರಿ ಇದು? ಮನುಷ್ಯತ್ವ ಬೇಡವಾ ನಿಮ್ಗೆ? ನೋಡು, ಈ ವಿಷಯದಲ್ಲಿ ನೀನ್ ಬಾಯಿ ಹಾಕ್ಬೇಡ. ಬಾಯಿ ಮುಚ್ಕೊಂಡು ಒಳಗೋಗು, ಒಳಗೋಗೆ, ಇಲ್ಲಾಂದ್ರೆ ಬಾರ್ಸ್ಬಿಡ್ತೀನಿ ಬಾಯಿ ಮೇಲೆ. ರಾಮಣ್ಣ, ನನ್ ಮಾತುಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ. ಏ ರತ್ನ, ನನ್ನ ಅಳಿಯಂದ್ರಿಗೆ ಸಿಟ್ಟು ಜಾಸ್ತಿ ಕಣೆ. 15ನೇ ತಾರೀಕಿಗೆ ನಾನ್ ನನ್ನ ಮಗಳನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಲಿಲ್ಲ ಅಂದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ ಅಷ್ಟೇ. ಆಮೇಲೆ ನೀವೆಲ್ಲ ಸೇರ್ಕೊಂಡು ನನ್ನ ತಿಂಡಿ ಮಾಡ್ತೀರಾ, ತಿಂಡಿ ಅಷ್ಟೇ. ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಡು ಅಂತಾನೆ. ಎಲ್ಲಿಂದ ಕೊಡ್ಲಿ? ಕಡಿಮೆ ಇಸ್ಕೊಂಡಿದ್ದೀನ, ಕ್ಯಾಶು ಬಂಗಾರ ಎಲ್ಲ ಇಸ್ಕೊಂಡಿದ್ದೀನಿ. ಭಾರತಿನ ರಾಜೇಶಂಗ್ ಮದ್ವೆ ಮಾಡ್ಕೊಡಕ್ಕೆ ದುಡ್ಡು ಇಸ್ಕೊಂಡಿದ್ರ ಅವನ ಹತ್ರ. ಬಾಯ್ ಬಿಟ್ಟು ಮಾತಾಡ್ಬೇಕು ಇವಾಗ. ನನ್ನ ಮಗಳನ್ನ ಅಳಿಯಂದ್ರಿಗೆ ಮದ್ವೆ ಮಾಡ್ಕೊಡಕ್ಕೆ ಎಷ್ಟು ಬೆಲೆ ಕಟ್ಟಿದ್ದೀರಾ ಹೇಳಿ? ಜಯ, ಬೆಲೆ ಅಂತೀಯಲ್ಲೇ? ಬೇರೆ ಮಾತಾಡಬಾರ್ದು. ಎಷ್ಟು ದಿವಸ ನಡೆಸ್ತಾ ಇದ್ರೆ ವ್ಯವಹಾರನ? ಎಷ್ಟು ದುಡ್ಡು ತಗೊಂಡಿದ್ದೀರಾ? ಬಾಯ್ ಬಿಡ್ರಿ. ತಾಲೂಕು ಆಫೀಸು, ಸೈಟು, ಮನೆ, ಸಾಲ, ಕಡೆಗೆ ಮಗಳ ಮದುವೆನು ವ್ಯವಹಾರಕ್ಕೆ ಇಟ್ಟುಬಿಟ್ರಲ್ರಿ. ಹಲೋ ಜಯ, ಕಾವೇರಿ ಮಾತಾಡ್ತಾ ಇದ್ದೀನಿ. ಹಾ, ಹೇಳು ಕಾವೇರಿ. ರತ್ನ ಅವ್ರ ಮಗಳು ಭಾರತಿಗೂ ನನ್ನ ಮಗ ಭರತಂಗೂ ಮದ್ವೆ ಬೇಡ ಅಂತ ಹೇಳಿದ್ದಾರೆ ನಮ್ಮ ಯಜಮಾನ್ರು. ಕಾವೇರಿ, ಯಾಕೆ? ಏನಾಯ್ತು? ಬೇಜಾರು ಮಾಡ್ಕೋಬೇಡ ಜಯ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಈಗ ಮನ್ಸು ಚೆನ್ನಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ಆದ್ರೆ ಕಾವೇರಿ, ಅದೊಂದು ಸಣ್ಣ ಸಮಸ್ಯೆ, ಕೂತ್ ಮಾತಾಡ್ಬೋದಲ್ವೇನೆ? ಸಮಸ್ಯೆ ಮಾತಿಂದಲ್ಲ, ಮನೆತನದ್ದು, ಮನಸ್ಥಿತಿದು. ನಮಗೂ ಅವ್ರಿಗೂ ಆಗ್ಬರೋದಿಲ್ಲ ಅಂತ ನಮ್ಮ ಯಜಮಾನ್ರು ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದು, ಮನ್ಸು ಚೆನ್ನಾಗಿಲ್ದೇ ಇದ್ದಾಗ ಮಾತು ಮುಂದುವರಿಸಬಾರ್ದು. ವಿಷಯ ತಿಳ್ಸಕ್ಕಷ್ಟೇ ಫೋನ್ ಮಾಡಿದ್ದೆ. ಇರ್ತೀನಿ. ಕಾವೇರಿ, ಒಂದ್ ನಿಮಿಷ.
ಕಾವೇರಮ್ಮನವರು? ಕಾವೇರಿ ಮದ್ವೆ ಬೇಡ ಅನ್ಬಿಟ್ಲು ರತ್ನ. ಬೇಡ ಅಂತ ಬಾಯ್ ಬಡ್ಕೊಂಡೆ. ಹಠ ಮಾಡ್ಬೇಡ ನಿಂದಮ್ಮಯ್ಯ ಅಂತ ಕಾರ್ ಹಿಡ್ಕೊಂಡಲ್ಲೋ. ನನ್ ಮಾತ್ ಕೇಳಲಿಲ್ಲ ಅಲ್ಲ ನೀನು? ನನ್ ಮಾತ್ ಕೇಳಲಿಲ್ಲ ಅಲ್ಲ? ಎಲ್ಲ ಮುಗಿದೋಯ್ತು, ಎಲ್ಲ ಹಾಳಾಗೋಯ್ತು. ಈಗ ಸಮಾಧಾನನೇ ನಿನ್ಗೆ? ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಎಲ್ಲವಳು ನಿನ್ ಹಣೆ ಬರಕ್ಕೆ ನಾನೇನೇ ಮಾಡ್ಲಿ? ಬರೇ ಇಲ್ಲಿ ಮಾತಾಡ್ಕೊಂಡು ನಿಂತ್ಬಿಟ್ಟು ನನ್ನ ಆಫೀಸ್ ಕೆಲಸನೇ ಮರ್ತ್ಬಿಟ್ಟೆ. ಅರ್ಜೆಂಟ್ ತಹಸೀಲ್ದಾರನ ನೋಡ್ಬೇಕಿತ್ತು. ನಿಂತ್ಕೊಳ್ರಿ. ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ತಂಗಿ ಜೊತೆ ವ್ಯವಹಾರ, ಮಗಳ ಜೊತೆ ವ್ಯವಹಾರ, ಹೆಂಡತಿ ಜೊತೆನೂ ವ್ಯವಹಾರ. ಜೀವನ ಅಂದ್ರೆ ಬರೀ ವ್ಯವಹಾರನೇನಾ ನಿಮ್ಗೆ? ಏನಾನು ಮಾತಾಡ್ಬೇಡ, ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ನಿಂತ್ಕೊಳ್ರಿ. ನಿಮ್ ಪಾಲ್ಗೆ ಮನೆ ಮನೆ ಅಲ್ಲ, ಮಾರ್ಕೆಟ್. ಹೆಣ್ಣು ಮಕ್ಕಳು ನಿಮಗ್ ಬಂಡವಾಳ ರೀ. ನೀವು ಮನೆಗೆ ಬರೋದು ಸಂಸಾರ ಮಾಡಕ್ಕಲ್ಲ, ವ್ಯಾಪಾರ ಮಾಡಕ್ಕೆ. ಯಾಕೋ ಕಿವಿ ಕೆರ್ತ, ಕಣ್ಣು ರೀ, ತಲೆ ಸ್ವಲ್ಪ ಹರಳೆಣ್ಣೆ ಹಾಕೋಬೇಕು, ತಂಪಾಗತ್ತೆ. ಕಟ್ಕವಾಸಿ ಅಂಗಡಿಲಿ ಮಾತ್ರ ಕಡಿತಾನೆ, ಆದ್ರೆ ನೀವು ಛೀ. ಎಲ್ಲ ಹೆಣ್ಮಕ್ಳಿಗೂ ನೀನ್ ಮದ್ವೆ ಆಗೋ ಗಂಡು ಹೇಗಿರ್ಬೇಕು ಅಂತ ನಿನ್ ಇಷ್ಟ ಅಂತ ಕೇಳಿದ್ರೆ ನಮ್ಮಪ್ಪನ ತರ ಇರ್ಬೇಕು ಅಂತಾರಂತೆ. ಆದ್ರೆ ಅಪ್ಪ ನೀವು ಹೆಂಗಮ್ಮ ಮದ್ವೆ ಅದೇ ಇಂಥವ್ರನ್ನ? ನಾನ್ ಮದ್ವೆ ಆಗೋ ಹುಡುಗ ಬೇರೆ ಏನ್ ಆಗ್ದಿದ್ರು ಪರವಾಗಿಲ್ಲ, ಗಂಡ್ಸಾಗಿರ್ಬೇಕು ಅಂತ ನಾನ್ ಇಷ್ಟಪಡ್ತೀನಿ.